ಬಿಗ್ ಬಾಸ್ ಸೀಸನ್ 2 ಆರಂಭದಲ್ಲೇ ವಿಘ್ನ ಎದುರಾಗಿರುವಂಥದ್ದು ಏನಂತ ಹೇಳಿದ್ರೆ ಶುರುವಾಗಿ ಒಂದು ವಾರದೊಳಗಡೆನೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರುವಂಥದ್ದು. ಇದೀಗ ಸ್ಪರ್ಧಿಗಳು ಅತಂತ್ರ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಹಾಗೂ ಮಾಡೆಲ್ ಆಗಿರ್ತಕ್ಕಂಥ ಸೋನು ಶೆಟ್ಟಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ನೀವು ಕೂಡ ಬಿಗ್ ಬಾಸ್ಗೆ ಹೋಗಬೇಕಿತ್ತು, ಕೊನೆ ಹಂತದಲ್ಲೂ ಒಂದಷ್ಟು ಅವಕಾಶ ಕೈ ತಪ್ಪಿತು. ಸೊ ಅದರ ಆಚೆಗೂ ಕೂಡ ಈಗ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರುವಂಥದ್ದು ಎಲ್ಲೋ ಒಂದು ಕಡೆ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಮಾತೆತ್ತಿದ್ರೆ ರೂಲ್ಸ್ ಬ್ರೇಕು, ನಿಯಮ ಉಲ್ಲಂಘನೆ ಅಂತೇಳಿ ಮನೆ ಒಳಗಡೆ ಸ್ಪರ್ಧಿಗಳು ಬಡ್ದಾಡ್ಕೊಳ್ತಿರ್ತಾರೆ. ಸೊ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಅವರೇ ರೂಲ್ಸನ್ನು ಬ್ರೇಕ್ ಮಾಡಿದ್ರು ಎನ್ನುವಂಥ ಈಗ ಒಂದು ಸುದ್ದಿ ಇದೆ. ಆ, ಅದು ನಿಜಾನೇ. ಬಟ್ ಇವಾಗ ಇಷ್ಟು ದಿನ ಬೇಕಾಗಿರಲಿಲ್ಲ ಅವರಿಗೆ. ಇದೆಲ್ಲ ಉಲ್ಲಂಘನೆ ಆಗಿದೆ, ನಿಯಮ ಆಗಿದೆ ಅಂತಂದರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ಇಷ್ಟು ಆಲ್ಮೋಸ್ಟ್ 1 ವೀಕ್ ಆಗ್ತಾ ಇದೆ. 1 ವೀಕ್ ಬೇಕಾಗಿರಲಿಲ್ಲ ಅವರಿಗೆ ಇದೆಲ್ಲ ಮಾಡೋದಕ್ಕೆ. ಅವ್ರು ನನಗನ್ಸೋ ಪ್ರಕಾರ ಇವರು ಉದ್ದೇಶಪೂರ್ವಕದಿಂದ ಮಾಡಿರೋದು, ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ಥರ ಆಗಬಾರ್ದಿತ್ತು. ಯಾಕಂದರೆ ಬಿಗ್ ಬಾಸ್ ಶೋನೇ ನಂಬ್ಕೊಂಡು ತುಂಬ ಜನ ಇದ್ದಾರೆ. ಅಂದರೆ ಇವಾಗ ಬೇರೆಯವರು ನೆಗೆಟಿವ್ ಆಗಿ ಪೋಟ್ರೆ ಆಗಿರ್ತಾರೆ, ಒಂದು ವಿಡಿಯೋದಿಂದ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು. ಆದರೆ ನಮ್ಮ ವ್ಯಕ್ತಿತ್ವನ ತೋರಿಸೋಂಥ ಶೋ ಅದು. ಅವ್ರೇನು ಅಂತ ರಿಯಲ್ಲಾಗಿ ಅವ್ರ ವ್ಯಕ್ತಿತ್ವ ತೋರಿಸೋಂಥ ಶೋ ಬಂದು ಬಿಗ್ ಬಾಸ್ ಶೋ. ಅಂಥದ್ರಲ್ಲಿ ಈ ಬಿಗ್ ಬಾಸ್ ಈಗ ಆಗಿರೋದು ಬೇಜಾರಾಗ್ತಾ ಇದೆ. ಅಫ್ಕೋರ್ಸ್ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಆಗುತ್ತೆ, ಇಲ್ಲ ನಂಬರ್ 1 ಸ್ಥಾನದಲ್ಲಿ ಬಿಗ್ ಬಾಸ್ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗೇ ಆಗುತ್ತೆ. ಇದರಾಚೆಗೂ ಕೂಡ ಬಿಗ್ ಬಾಸ್ ಅಂತ ಹೇಳಿದ್ರೆ ಅದೇನೇ ನಿಯಮಾವಳಿಗಳನ್ನು ರೂಲ್ಸನ್ನು ಬ್ರೇಕ್ ಮಾಡಿದ್ರು ಕೂಡ ಅದಕ್ಕೆ ಒಂದಷ್ಟು ಕಾನೂನು ಅಡೆತಡೆಗಳಿದ್ರೆ ಕಾನೂನು ಮೂಲಕ ಅವರು ಅದೇನು ಫೀಸನ್ನು ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೋತಾರೆ. ಆದರೆ ಒಂದು ಕನಸನ್ನು ಕಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರ್ತಾರೆ ಸ್ಪರ್ಧಿ. ಈಗ ಇನ್ನೂ ಶುರುವಾಗಿ ಒಂದು ವಾರ ಕೂಡ ಆಗಿಲ್ಲ. ಈ ರೀತಿ ಆಗಿಬಿಟ್ರೆ ಹೆಂಗೆ ಅಂತೇಳಿ ಈಗ ಅವರು ರೆಸಾರ್ಟಲ್ಲಿ ಕಣ್ಣು ಬಡಿತಿದ್ದಾರೆ ಸ್ಪರ್ಧಿಗಳ ಮುಂದೇನು ಎನ್ನುವಂಥದ್ದು. ಸೊ ನನಗನ್ಸ್ದಂಗೆ ಇಲ್ಲಿ ಸುದೀಪ್ ಸರ್ಗಂತೂ ಏನೂ ಲಾಸ್ ಆಗಿಲ್ಲ, ಬಿಗ್ ಬಾಸ್ ಶೋಗೂ ಏನೂ ಲಾಸ್ ಆಗಿಲ್ಲ. ಬಟ್ ಅವ್ರು ಕೆಳಗಡೆ ಕೆಲಸ ಮಾಡೋವಂಥವ್ರು ಸ್ವಲ್ಪ ಅವರಿಗೆ ಹೊಡೆತ ಬಿದ್ದಿದೆ. ಯಾವ ಥರ ಅಂತಂದರೆ, ಈಗ ಸ್ಪರ್ಧಿ ಇರ್ಬೋದು, ಸ್ಪರ್ಧಿಗಳಿರ್ಬೋದು, ಮಲ್ಲಮ್ಮ ಅವ್ರು ಇರ್ಬೋದು, ಮಾಲು ಇರ್ಬೋದು, ಇವರು ಒಂದು ಹಳ್ಳಿಯಿಂದ ಬಂದಿರೋರು. ಅವ್ರಿಗೆ ಏನೋ ಜನನ ಪ್ರೀತಿ ಬೇಕು, ಅವ್ರ ವ್ಯಕ್ತಿತ್ವ ತೋರ್ಸೋಕೆ ಒಂದು ಶೋ ಇದು, ಒಂದು ರಿಯಾಲಿಟಿ ಶೋ, ಬಿಗ್ ಶೋ ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೋ ಒಂದು ಕನಸು ಕಟ್ಕೊಂಡು ಬಂದಿರ್ತಾರೆ. ಸೊ ಅಂಥವರಿಗೆ ಈ ಥರ ಆಗಿರೋದಂದ್ರೂ ಬೇಜಾರಾಗುತ್ತೆ ಅಫ್ಕೋರ್ಸ್ ಯಾರಿಗೇ ಆಗಲಿ. ಸೊ ಏನು ಹೇಳಬೇಕಂತ ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಓಪನ್ ಆಗುತ್ತೆ ಅಂತ ಅನಿಸ್ತದೆ, ನೋಡೋಣ. ಈಗ ಒಂದಿಷ್ಟು ಚರ್ಚೆ ಶುರುವಾಗಿದೆ, ಬಿಗ್ ಬಾಸ್ ಮನೆಗೆ ರಾಜಕೀಯ ತಂದಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಟ್ಟು ಬೋಲ್ಟು ಟೈಟು ಅದು ಇದು ಮಿಕ್ಸ್ ಮಾಡಿಬಿಟ್ಟು ಒಂದಷ್ಟು ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ ಮೇಡಮ್ ನಿಮ್ಮ ಪ್ರಕಾರ? ನನಗನ್ಸೋ ಪ್ರಕಾರ ಇದು ಪೂರ್ವಕವಾಗಿಯೇ ಮಾಡಿರೋದು. ನನಗನ್ಸೋ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಒಂದು ವರ್ಡ್ ಯೂಸ್ ಮಾಡಿದರು. ಅದು ಸುದೀಪ್ ಸರ್ಗೆ ಅಂತಲೇ ಕ್ಲಿಯರಾಗಿ ಗೊತ್ತಾಗಿದೆ. ಸೊ ಆ ಉದ್ದೇಶದಿಂದ ಸುದೀಪ್ ಸರ್ನ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಥರ ಇಷ್ಟು ದಿನ ಬೇಕಾಗಿರಲಿಲ್ಲ ಅವ್ರಿಗೆ. ಬೇರೆ ಉದ್ದೇಶ ಇದ್ದಿದ್ದರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ಸ್ಪರ್ಧಿಗಳೆಲ್ಲ ಅವರವರ ಕೆಲಸದಲ್ಲಿ ಆಗಿದ್ದಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ಅವರು ಹೋಗಿ ಒಳಗಡೆ ಏನೋ ಒಂಥರ ನಾವು ಕಳ್ತನ ಮಾಡಿದ್ದೀವಿ ಆ ನೆಪದಲ್ಲಿ ಅವ್ರನ್ನ ಹೋಗಿ ಕರ್ಕೊಂಬಂದು ಇಷ್ಟೇ ಜನನ ಸ್ಪರ್ಧಿಗಳು ಇನ್ನೂ ಇದ್ದಾರೆ, ಆ ಥರ ಒಂಥರ ಏನೋ ಕಳ್ಳರ ಏನೋ ಮಾಡಿದ್ದಾರೆ ಅನ್ನೋ ಥರ ಟ್ರೀಟ್ ಮಾಡಿದ್ದು ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಈಗ ನೀವು ಕೂಡ ಸುದೀಪ್ ಸರ್ ಅವರ ಅಪ್ಪಟ ಅಭಿಮಾನಿ. ಸೊ ಅವರೇನು ಶೋ ಏನಾದರೂ ನಡೀತಾ ಇದ್ದರೆ ಇವತ್ತು ರೆಕಾರ್ಡ್ ಆಗಬೇಕಿತ್ತು, ಅಂದರೆ ಕಿಚ್ಚನ ವಾರದ ಪಂಚಾಯತಿ ಗುರುವಾರ ಅಥವಾ ಶುಕ್ರವಾರ ರೆಕಾರ್ಡ್ ಆಗಬೇಕಿತ್ತು. ಸೊ ಎಲ್ಲ ಒಂದು ಕಡೆ ಈಗ ಬಿಗ್ ಬಾಸ್ನ ಮುಂದಿನ ನಡೆ ಏನು ಸ್ಟಾಪ್ ಆಗುತ್ತಾ, ಕ್ಲೋಸ್ ಆಗುತ್ತಾ ಎನ್ನುವಂಥ ಒಂದು ಆಡಿಯನ್ಸು ಕೂಡ ಕಣ್ಕಂಡು ಬಡಿತಿದ್ದಾರೆ ಮೇಡಮ್. ಇಲ್ಲಿ ಆಡಿಯನ್ಸ್ಗೆ ಹೇಳೋದು ಒಂದೇ, ತುಂಬ ಜನ ಈ ಬಿಗ್ ಬಾಸ್ ಶೋನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಆಲ್ಮೋಸ್ಟು ಫ್ಯಾಮ್ಲಿ ಸಮೇತ ಕುತ್ಕೊಂಡು ನೋಡೋವಂಥ ಒಂದು ಶೋ, ಅಂದರೆ ಒಂದು ಮನೋರಂಜನೆ ಅಂತ ಶೋ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಬಟ್ ಯಾರಿಗೂ ಈಗಿನ ಪರಿಸ್ಥಿತಿಯಲ್ಲಿ ಸಿಚುವೇಷನಲ್ಲಿ ಆ ಥರ ಆಗಿರ್ಬೋದು ಅಷ್ಟೇ. ಮುಂದೆ ಒಳ್ಳೆ ದಿನಗಳು ಬರುತ್ತೆ. ಸುದೀಪ್ ಸರೇ ಹೋಸ್ಟ್ ಮಾಡ್ತಾರೆ, ಬಿಗ್ ಬಾಸ್ ನಂಬರ್ 1 ಸ್ಥಾನದಲ್ಲಿ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಅದು ಹಾಗೆ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಇದು ಬಿಗ್ ಬಾಸ್ ಮನೆಗೆ ದೃಷ್ಟಿ ಆಗಿದೆ ಅಂತ ಅನಿಸ್ತಿದೆ. ದೃಷ್ಟಿ ಯಾವಾಗ ಆಗುತ್ತೋ ಆವಾಗ ಅಡೆತಡೆಗಳೆಲ್ಲ ಬರುತ್ತೆ. ಸೊ ನನಗೆ ಅನಿಸೋ ಪ್ರಕಾರ ಇದು ದೃಷ್ಟಿ ಆಗಿದೆ. ಇದು ದೃಷ್ಟಿ ತೆಗೆಸಿದ್ರೆ ಮೇ ಬಿ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು, ಹಿಂದೆ ಸರಿದಿದ್ರು, ಈಗ ಮತ್ತೆ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೋಸ್ಟ್ ಮಾಡೋಕ್ಕೆ ಶುರು ಆದಮೇಲೆ ಕೂಡ ಈ ರೀತಿ ವಿಘ್ನ ಎದುರಾಯಿತು. ಸೊ ನಿಮಗೆ ಎಷ್ಟು ಬೇಜಾರಿದೆ, ನೀವು ಒಬ್ಬರ ಅಪ್ಪಟ ಅಭಿಮಾನಿಯಾಗಿ?
ಹೇಳ್ಬೇಕು ನಾ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುದೀಪ್ ಸಾರು ಆ ಬಿಗ್ ಬಾಸ್ ಶೋಯಲ್ಲಿ ಇಲ್ಲ ಅಂತಂದರೆ ಅದು ಮನೋರಂಜನೆ ಇಲ್ಲ. ಅಂದರೆ ಆ ಬಿಗ್ ಬಾಸ್ ಶೋಗೆ ಕಳೆ ಅಂತ ಹೇಳ್ತಾರಲ್ಲ, ಅದು ಇರೋದೇ ಇಲ್ಲ. ಬಿಗ್ ಬಾಸ್ ಎಷ್ಟು ಸೀಸನ್ವರೆಗೂ ನಡೆಯುತ್ತೋ ಅಷ್ಟು ಸೀಸನ್ವರೆಗೂ ನಮ್ಮ ಸುದೀಪ್ ಸಾರೇ ಹೋಸ್ಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಅವ್ರ ಥರ ಹೋಸ್ಟ್ ಮಾಡೋರು ನನಗೆ ಗೊತ್ತಿರೋ ಹಾಗೆ ಯಾರೂ ಇಲ್ಲ. ಅಷ್ಟೊಂದು ಹ್ಯಾಟಿಟ್ಯೂಡ್ ಆಗಿ, ಅಂದರೆ ಒಂದು ಒಳ್ಳೆ, ಇವಾಗ ಯಾರೇ ಸ್ಪರ್ಧಿಗಳಾಗಿರ್ಬೋದು, ಎಷ್ಟು ಏನೇ ಮಾಡಿದ್ರು ಕೂಡ ಅದನ್ನು ಯಾವ ಥರ ಎಷ್ಟು ನೀಟಾಗಿ ಅದನ್ನು ತೊಗೊಂಡೋಗ್ತಾರೆ, ಎಷ್ಟು ನೀಟಾಗಿ ಬುದ್ಧಿ ಹೇಳ್ತಾರೆ ಅಂತಂದರೆ, ಈ ಥರದೊಂದು ಹೋಸ್ಟು ನಮ್ಮ ಸುದೀಪ್ ಸರ್ ಎಲ್ಲೂ ಸಿಗೋಲ್ಲ. ಬಿಗ್ ಬಾಸ್ಗೆ ಹೇಳಿ ಮಾಡಿಸ್ದಂಗೆ ಇರೋ ಅಂಥ ಹ್ಯಾಂಕರ್ ಅಂತ ಹೇಳಿದ್ರೆ, ಹೋಸ್ಟ್ ಅಂತಂದರೆ ಅದು ನಮ್ಮ ಸುದೀಪ್ ಸಾರೇ. ಯಾವತ್ತೂ ಅವರೇ ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಸುದೀಪ್ ಸಾರೇ ಮಾಡಬೇಕು ಇದನ್ನು. ಏನೂ ಆಗಲ್ಲ, ಇದು ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈ ಕ್ಷಣಕ್ಕಷ್ಟೇ ಅದು ಆಗಿದೆ ಅಷ್ಟೇ. ನಮ್ಮ ಸುದೀಪ್ ಸಾರೇ ಹೋಸ್ಟ್ ಮಾಡ್ತಾರೆ, ಅವರೇ ಮಾಡಬೇಕು. ಈಗ ಒಂದಷ್ಟು ಸ್ಪರ್ಧಿಗಳನ್ನು ಒಂದು ದಿವಸ ಆಗಿರಲಿಲ್ಲ, ಕೆಲವ್ರನ್ನ ಹೊರ ಕಳಿಸ್ಬಿಟ್ರು ಶಾಕ್ ಕೊಟ್ಟು. ಅದಾದ ಬಳಿಕ ಒಂದು ವಾರದ ನಂತರ ಏನು ಒಂದಷ್ಟು ಬಿಗ್ ಬಾಸ್ ಸ್ಪರ್ಧಿಗಳು ಹೊರ ಬಂದರು ಜಂಟಿಯಾಗಿ, ಒಂಟಿ ಜಂಟಿ ಎನ್ನುವಂಥದ್ದು. ಸೊ ಅವ್ರು ಇವತ್ತು ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಅನ್ಯಾಯ ಆಗ್ಬಿಡ್ತು, ನಾವು ಕನಸುಗಳನ್ನು ಕಟ್ಕೊಂಡು ಹೋಗಿದ್ವಿ, ನಮ್ಮನ್ನು ಈ ರೀತಿ ಎಲ್ಲೋ ಒಂದು ಕಡೆ ರೀತಿ ಟಾರ್ಗೆಟ್ ಮಾಡಿಬಿಟ್ಟು ಹೊರ ಕಳಿಸ್ಬಿಟ್ರು ಎನ್ನುವಂಥ ಮಾತು. ಹೇಳಬೇಕು ಅಂತಂದರೆ ಅವರು ಕರಿ ಬಸವಪ್ಪ ಮತ್ತು ಅವ್ರ ಜೊತೆ ಅಜಿತ್ ಯಾರೋ ಇದ್ರಲ್ಲ, ಅಜಿತ್ ಅನ್ಸುತ್ತೆ, ಮೇ ಬಿ ಅಮಿತ್ ಅವ್ರು ಹೇಳಬೇಕಾದ್ರೆ ತುಂಬ ಅವರವರೇ ಒಂದು ಕಾರ್ನರಲ್ಲಿ ಕುತ್ಕೊಂಡು ಅವರವರೇ ಮಾತಾಡ್ತಾಯಿದ್ರು. ಏನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಲಿಲ್ಲ. ಇವಾಗ ಗಿಲ್ಲಿ ಮತ್ತು ಅವರು ಕಾವ್ಯ ಅವರು ಕಂಪೇರ್ ಮಾಡಿ, ಅಶ್ವಿನಿ ಅವರು ಕಂಪೇರ್ ಮಾಡಿದ್ರೆ ಇವ್ರದ್ದು ಎಂಟರ್ಟೈನ್ಮೆಂಟ್ ಏನೂ ಅಷ್ಟಿರಲಿಲ್ಲ. ಮಾತಾಡೋದಾಗಲಿ ಎಲ್ಲನೂ ಕಮ್ಮಿ ಇತ್ತು. ಸೊ ಯಾವುದೂ ಅನ್ಯಾಯ ಆಗಿಲ್ಲ, ಕರೆಕ್ಟಾಗಿ ಡಿಸಿಷನ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅವರಿಗೆಲ್ಲೋ ಬೇಜಾರಾಗಿರ್ಬೋದು. ಈಗ ನಾವೊಂದು ಶೋಗೆ ಹೋಗಿದ್ದೀವಿ, ನಮಗೆ ಇದಾಗ್ತಾ ಇಲ್ಲ, ಅಂದರೆ ಒಂದು ಹೆಸರು ಬರ್ತಿಲ್ಲ, ಒಂದೇ ವಾರಕ್ಕೆ ಆಚೆ ಬಂದ್ವಿ ಅಂತ ಯಾರಿಗೇ ಆಗಲಿ ಬೇಜಾರು ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳಿರ್ಬೋದು. ಬಟ್ ಬಿಗ್ ಬಾಸ್ ಶೋ ಯಾರಿಗೂ ಅನ್ಯಾಯ ಮಾಡಲ್ಲ. ಅವ್ರನ್ನ ನಂಬಿದ್ದೀವಿ ಅಂತಂದರೆ ಅವರು 100% ನಮಗೆ ಏನು ಕ್ಯಾಲ್ಕುಲೇಷನ್ ಕರೆಕ್ಟಾಗೇ ಕೊಡ್ತಾರೆ. ಬಟ್ ಅದು ಸುಳ್ಳು, ನಾನು ಅದು ನಂಬಲ್ಲ. ಅನ್ಯಾಯ ಆಗಿದೆ ಅನ್ನೋದು ನಾನು ನಂಬಲ್ಲ. ಸೊ ಒಂದು ವರ್ಡಲ್ಲಿ ಹೇಳೋದಾದರೆ ಸುದೀಪ್ ಸರ್, ನಿಮ್ಮ ಪ್ರಕಾರ ಸುದೀಪ್ ಸರ್ ಅಂದ ತಕ್ಷಣ ಏನು ನೆನಪಾಗುತ್ತೆ? ಸುದೀಪ್ ಸರ್ ಅಂದ್ರೇ ನಾನು ಹೇಳಬೇಕಾದ್ರೆ ಸ್ಟೈಲ್. ಅವ್ರ ಸ್ಟೈಲ್ ಅಂತ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನು ಬೇರೆ ಶೋಲ್ಲಿ ಹೇಳಿದ್ದೀನಿ. ಸುದೀಪ್ ಸರ್ ಅಂತ ನನಗೆ ನೆನಪಾಗೋದಂದ್ರೆ ಸ್ಟೈಲು, ಅವರ ಆ್ಯಟಿಟ್ಯೂಡು. ಅವ್ರಿಗಿರೋ ಹೈ ಆ್ಯಟಿಟ್ಯೂಡ್. ಅಂದರೆ ಈಗ ಯಾರೋ ಇವಾಗ ಏನೋ ಇನ್ಸಿಡೆಂಟ್ ಆಯಿತು, ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅದನ್ನು ಮೇಲೆ ತೊಗೊಂಡು ಬರ್ತಾರೆ ಅಂದರೆ, ಅವ್ರಿಗೆ ಎಷ್ಟು ಚೆನ್ನಾಗಿ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ, ಅಷ್ಟು ಆ್ಯಟಿಟ್ಯೂಡ್ ನಾನು ಯಾರು ಇದರಲ್ಲೂ ನೋಡಿಲ್ಲ. ಬಟ್ ಒಳ್ಳೆ ಆ್ಯಟಿಟ್ಯೂಡ್ ಇದೆ ಅವ್ರಿಗೆ. ಸೊ ಸುದೀಪ್ ಸರ್ ಅಂತ ನನಗೆ ನೆನಪಾಗೋದೇ ಸ್ಟೈಲು. ಅದು ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಸ್ಟೈಲ್, ಆ ಸ್ಟೈಲ್ನ ಯಾರೂ ಬೀಟ್ ಮಾಡೋಕ್ಕೆ ಆಗಲ್ಲ. ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲ, ಎಷ್ಟೋ ಜನರಿಗೆ ಒಂದು ಬದುಕಿನ ಪಾಠ ಕಲಿಸ್ತಕ್ಕಂಥ ಒಂದು ಒಳ್ಳೆ ಶಾಲೆ. ಸೊ ನೀವು ನೋಡ್ಬೋದು, ಲಾಸ್ಟ್ ಸೀಸನಲ್ಲಿ ಗೋಲ್ಡ್ ಶೂರಸ್ ಅಂತವ್ರು ಇದ್ದರು. ಸೊ ಒಂದಷ್ಟು ಸ್ಪರ್ಧೆಯನ್ನು ಕೊಟ್ಟಿದ್ದಂಥವ್ರು. ಸೊ ಅವರು ಇಡೀ ವ್ಯಕ್ತಿತ್ವನೇ ಅಲ್ಲಿ ತೋರಿಸಿದಾಗ ಒಂದಷ್ಟು ಬದಲಾವಣೆ ಕಂಡ್ರು. ಸುದೀಪ್ ಸರ್ ಹೇಳಿದ ಒಂದೇ ಒಂದು ಮಾತಿಗೆ ಅವ್ರು ಇಡೀ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡಿಕೊಟ್ರು. ಅಂಥ ಸ್ಪರ್ಧಿಗಳಿದ್ದಾಗ ನಮ್ಗೆ ಎಷ್ಟು ಖುಷಿ ಕೊಡುತ್ತೆ. ಹೌದು. ಸುದೀಪ್ ಸರ್ ಎಷ್ಟು, ಇವಾಗ ಡ್ರೋನ್ ಪ್ರತಾಪ್ನೇ ತೊಗೊಳೋಣ. ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಡ್ರೋನ್ ಪ್ರತಾಪ್ ಆಗಿರ್ಬೋದು, ಅವರು ಆಚೆ ಯಾವ ಥರ ಪೋಟ್ರೆ ಆಗಿದ್ರು ಗೊತ್ತಾ? ಅಂದರೆ ಇವರು ಸುಮ್ಮನೆ ಡ್ರೋನ್ ಮಾಡ್ತಾರೆ, ಜನಕ್ಕೆ ಮೋಸ ಮಾಡಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ನೆಗೆಟಿವ್ ಆಗಿ ಪೋಟ್ರೆ ಆಗಿದ್ರು. ಆದರೆ ಇವಾಗ ನಾವು ಬಿಗ್ ಬಾಸ್ ಶೋಗೆ ಹೋಗಿ ಬಂದಮೇಲೆ ಅವ್ರ ಲೈಫೇ ಚೇಂಜ್ ಆಯಿತು. ಎಷ್ಟೋ ಜನದ ರಿಯಲ್ ಲೈಫ್, ಅವ್ರ ರಿಯಲ್ ವ್ಯಕ್ತಿತ್ವನ ನೋಡಿ ಇವಾಗ ಎಷ್ಟೋ ಜನ ಅವರ ವ್ಯಕ್ತಿತ್ವನ ನೋಡಿ ಇಷ್ಟಪಡೋರಿದ್ದಾರೆ. ಅಂಥ ಒಂದು ಶೋ ಅದು. ರಿಯಾಲಿಟಿ ಅಂತಂದರೆ ರಿಯಾಲಿಟಿ ಶೋನೇ ಅದು, ಜನರ ವ್ಯಕ್ತಿತ್ವ ತೋರಿಸೋಂಥ ಶೋ ಅದು. ಸೊ ತುಂಬ ಜನಕ್ಕೆ ಬೆಳಕಾಗಿದೆ ಆ ಶೋ. ಇದು ನಂಬರ್ 1 ಸ್ಥಾನದಲ್ಲಿ ಬಂದೇ ಬರುತ್ತೆ. ಕೊನೆ ಪ್ರಶ್ನೆ. ಸೊ ನಿಮಗೂ ಕೂಡ ಬಿಗ್ ಬಾಸ್ ಸೀಸನ್ 12 ಅವಕಾಶ ಬಂದಿತ್ತು, ಕೊನೆಗಳಿಗಲ್ಲಿ ತಪ್ಪಿತು ಅಂತ ಕೇಳ್ಪಟ್ವಿ. ಸೊ ಹೌದು, ಬಟ್ ಕಾಲ್ ಬಂದಿದ್ದು ನಿಜ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ವಲ್ಲ. ನೋಡೋಣ, ಅವ್ರ ಡಿಸಿಷನ್ ಬಂದರೆ ಅಂತೂ ಅಂಥ ಶೋಗೆ ನಾನು ಹೋಗದೆ ಇರೋಕ್ಕಾಗಲ್ಲ. ರೆಸ್ಪೆಕ್ಟ್ ಮಾಡ್ತೀನಿ, ಹೋಗ್ತೀನಿ. ಒಳ್ಳೆ ಮನೋರಂಜನೆ ಕೊಡೋದಂತೂ ಗ್ಯಾರಂಟಿ. ನಾನು ನೋಡೋಕ್ಕೆ ಸೈಲೆಂಟ್ ಇರ್ಬೋದು, ಬಟ್ ಬಿಗ್ ಬಾಸ್ ಮನೆಗಂತ ನನಗೇನಾದರೂ ಸೆಲೆಕ್ಟ್ ಮಾಡಿದ್ರು ಅಂದರೆ ಹೆವಿ 100 ಹೇಳಲ್ಲ, ಅದು ಮಾಡಿ ತೋರಿಸ್ತೀನಿ. ಹೆವಿ ಮನೋರಂಜನೆ ಕೊಡ್ತೀನಿ. ಯಾಕಂದರೆ ನನಗೂ ತುಂಬ ಜನ ಆಚೆ ಯಾವ ಥರ ಪೋಟ್ರೆ ಆಗಿದ್ದೀನಿ ಅಂದರೆ, ನಾನು ಸೋನು ಶೆಟ್ಟಿ ಅಂತಂದರೆ ನೆಗೆಟಿವ್, ಯಾವ ಥರ ನಾನು ಮಾಡದೇ ಇರೋದನ್ನೆಲ್ಲ ನೀನು ಮಾಡಿದ್ಯಾ, ನೀನು ಅದು ಇದು ಅಂತ ಎಲ್ಲೋ ಕೂತ್ಕೊಂಡು ಏನೋ ಒಂದು ಹಾಕೋ ಬಟ್ಟೆಯಿಂದ ಜಡ್ಜ್ ಮಾಡ್ತಾರೆ. ಇಂಥ ಜನಕ್ಕೆ ನಾನು ಹೇಳೋದು ಒಂದೇ,
ಇವಾಗ ಎಲ್ಲೂ ವೇದಿಕೆ ಸಿಗ್ತಿಲ್ಲ. ಎಲ್ಲಾದರೂ ವೇದಿಕೆ ಸಿಕ್ಕಿದ್ರೆ ನಮ್ಮ ರಿಯಾಲಿಟಿ ಏನು ಅಂತ ತೋರಿಸ್ಬೋದು, ನಾವು ಏನು ಅಂತ ತೋರಿಸ್ಬೋದು. ಈಗ ಅಂಥ ಶೋ ಏನಾದರೂ ಸಿಕ್ತು ಅಂದರೆ ನನ್ನ ವ್ಯಕ್ತಿತ್ವ ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ. ಅವ್ರ ಪ್ರೀತಿ ನನಗೆ ಇನ್ನಷ್ಟು ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಅವ್ರಿಗೆ ನನ್ನ ನಂಬಿರೋರಿಗೆ, ನನ್ನ ಪ್ರೀತಿ ಮಾಡೋ ಜನಗಳು ನಾನು ಯಾವತ್ತೂ ಮೋಸ ಮಾಡಲ್ಲ. ಅವ್ರಿಗೆ ಮನೋರಂಜನೆ ಕೊಡ್ತಾನೆ ಇರ್ತೀನಿ. ಬಟ್ ಎಲ್ಲೋ ಕೂತ್ಕೊಂಡು ಅವ್ರಿಗೇನೋ ಗೊತ್ತಿಲ್ಲದ್ರೆ ನಮ್ಮ ಬಗ್ಗೆ ಮಾತಾಡೋರಿಗೆ ನಾನು ಏನೂ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಎಲ್ಲಿಡಬೇಕೋ ಅಲ್ಲೇ ಇಡ್ತೀನಿ ಅಷ್ಟೇ. ಓಕೆ ಮೇಡಮ್, ಆದಷ್ಟು ಬೇಗ ನಿಮ್ಗೆ ಅವಕಾಶ ಸಿಗಲಿ, ಬಿಗ್ ಬಾಸ್ ಮನೇಲಿ ನಿಮ್ಮನ್ನು ನೋಡುವಂಥದ್ದಾಗಲಿ ಅಂತ ಕೂಡ ನಾವು ಹಾರೈಸ್ತೀವಿ. ಹೇಳಿದ್ರೆ ಅವಕಾಶ ಸಿಕ್ಕರೆ ನಾನು ಕೂಡ ಹೋಗ್ತೀನಿ, ನನ್ನ ವ್ಯಕ್ತಿತ್ವ ಏನು ಅಂತ, ರಿಯಾಲಿಟಿ ಏನು ಅಂತ ತೋರಿಸ್ತೀನಿ. ಜೊತೆಗೆ ಬಿಗ್ ಬಾಸ್ ಎನ್ನುವಂಥದ್ದು ಒಂದು ಒಳ್ಳೆ ಶಾಲೆ, ಅಲ್ಲಿ ಕಲಿಯುವಂಥದ್ದು ತುಂಬ ಇದೆ ಎನ್ನುವಂಥ ಒಂದು ಮಾತನಾಡಿರುವಂಥ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.